ಮೊನ್ನೆ ನಾನು ನನ್ನ ಶೆಲ್ಫನ್ನು ಕ್ಲೀನ್ ಮಾಡ್ತಾ ಇರುವಾಗ ನನ್ನ ಕಾಂಪ್ಯಾಕ್ಟ್ ಪೌಡರ್ ಬಿಟ್ಟು ಪುಡಿ 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 ಆಗಿ ಹೋಯ್ತು. ಸೊ ಅದಕ್ಕೋಸ್ಕರ ನಾನು ಒಂದು ಕಾಂಪ್ಯಾಕ್ಟ್ ಪೌಡರನ್ನು ಅಫೋರ್ಡೆಬಲ್ ಆಗಿರೋದು ನಿಮಗೆ ಕೂಡ ನಾನು ರೆಕಮೆಂಡ್ ಮಾಡಬಹುದಾಗಿರೋ ಕಾಂಪ್ಯಾಕ್ಟ್ ಪೌಡರನ್ನು ಹುಡುಕುವಾಗ ನಾನು L18 ಅವರದ್ದು ಕಾಂಪ್ಯಾಕ್ಟ್ ಪೌಡರನ್ನು ನೋಡಿದೆ ನೈಕಾದಲ್ಲಿ. ಆ್ಯಂಡ್ ನಾನು ಅದನ್ನು ಪರ್ಚೇಸ್ ಮಾಡ್ಲಿಕ್ಕೆ ಅಂತ ಹೋಗುವಾಗ ನಾನು L18 ಅವರದ್ದು ಕೆಲವು ಪ್ರಾಡಕ್ಟ್ಸ್ಗಳನ್ನು, ಅದು ಕೆಳಗೆ ಡಿಸ್ಪ್ಲೇ ಆಗುತ್ತಲ್ಲ, ಸೊ ಅಲ್ಲಿ ಬಂದಿತ್ತು. ಸೊ ಎಲ್ಲ ಹೊಸ ಪ್ರಾಡಕ್ಟ್ಸ್ಗಳನ್ನು ನೋಡಿ ನಾನು ಎಲ್ಲ ಪರ್ಚೇಸ್ ಮಾಡಿದ್ದೆ. ಸೊ ಆ ವಿಡಿಯೋ ನಿಮಗೆ ನೈಕಾದ ವಿಡಿಯೋ ನೋಡಬೇಕಿದ್ರೆ ಇಲ್ಲಿ ಐ ಬಟನ್ ಅಂತ ಬಿಟ್ಟಿರ್ತೀನಿ, ಚೆಕ್ ಮಾಡ್ಬೋದು. ಸೊ ಅದ್ರ ನಂತರ ನಾನೇನು ಮಾಡಿದೆ ಅಂದರೆ L18 ಅವರದ್ದು ಒನ್ ಬ್ರ್ಯಾಂಡ್ ಟ್ಯುಟೋರಿಯಲ್ ಕೂಡ ಮಾಡುವ, ಯಾಕಂದರೆ ಅಫೋರ್ಡೆಬಲ್ ಅಲ್ಲಿ ಇಷ್ಟೊಂದು ಪ್ರಾಡಕ್ಟ್ ಸಿಗುವಾಗ ಲೆಟ್ ಮಿ ಡೂ ಅನ್ ಎಕ್ಸ್ಪೆರಿಮೆಂಟ್ ಅಂತ ಹೇಳಿಬಿಟ್ಟು ಆ ವಿಡಿಯೋ ಕೂಡ ಮಾಡಿದ್ದೇನೆ. ಅದನ್ನು ಇಲ್ಲಿ ಐ ಬಟನಲ್ಲಿ ಬಿಟ್ಟಿರ್ತೇನೆ, ಅಲ್ಲಿ ಹೋಗಿ ನೀವು ಚೆಕ್ ಮಾಡೋದು. ಸೊ ಕಮಿಂಗ್ ಬ್ಯಾಕ್ ಟು ದ ಕಾಂಪ್ಯಾಕ್ಟ್ ಪೌಡರ್, ನಾನು ಕಾಂಪ್ಯಾಕ್ಟ್ ಪೌಡರನ್ನು ಖರೀದಿಸಿದೆ ಆಯ್ತಾ, ಇದನ್ನು ಬಿಟ್ಟು ಬರಲಿಲ್ಲ. ಇದು L18 ಅವರದ್ದು ಲಾಸ್ಟಿಂಗ್ ಗ್ಲೋ ಕಾಂಪ್ಯಾಕ್ಟ್ ಇನ್ ದ ಶೇಡ್ 04 ಕೋರಲ್. ಸೊ ಈ ಕೋರಲ್ ಶೇಡ್ ವಾಸ್ ದ ಡಾರ್ಕೆಸ್ಟ್ ಶೇಡ್ ಅವೈಲೇಬಲ್ ಇನ್ L18 ಆಯ್ತಾ. ನನಗೆ ನೋಡುವಾಗಲೇ ಅನ್ನಿಸ್ತು ಹೌದು ನನ್ನ ಸ್ಕಿನ್ ಟೋನಿಗೆ ಕೇಟರ್ ಆಗಲ್ಲ, ಮೋಸ್ಟ್ಲಿ ಕೋರಲ್ ಆಗ್ಬೋದು ಅನ್ಸುತ್ತೆ, ಯಾಕಂದರೆ ಡೀಪೆಸ್ಟ್ ಶೇಡ್ ಅಲ್ವಾ. ಸೊ ಡಾರ್ಕೆಸ್ಟ್ ಶೇಡ್ ನೀವೇನು ಎಕ್ಸ್ಪೆಕ್ಟ್ ಮಾಡ್ತೀರಾ ಒಂದು ಬ್ರ್ಯಾಂಡಿಂದ? ಸೊ ಸ್ವಲ್ಪ ಡಾರ್ಕ್ ಇರುತ್ತೆ ಅಂತ ನನಗೆ ಇನ್ನೂ ಭಯ ಇತ್ತು, ನನಗಿಂತ ಇನ್ನೂ ಡಾರ್ಕ್ ಬರುತ್ತೆ ಅಂತ. ಸೊ ಈ ಥರ ಇದೆ ಪ್ಯಾಕೇಜಿಂಗ್, ಸ್ಲೀಕ್, ನೈಸ್, ಓಕೆ, ಹೀಗೆ ಇರುತ್ತೆ ಎಲ್ಲ ಪ್ಯಾಕೇಜಿಂಗ್ ಕಾಂಪ್ಯಾಕ್ಟ್ ಪೌಡರ್ ಇದ್ದು. ಇಲ್ಲಿ ಒಂದು ಮಿರರ್ ಬರುತ್ತೆ ಆ್ಯಂಡ್ ಇಲ್ಲಿ ನಿಮ್ಗೊಂದು ಸ್ಪಂಜ್ ಬರುತ್ತೆ, ಇಲ್ಲಿ ನಿಮಗೆ ಪೌಡರ್ ಬರುತ್ತೆ. ಎಸ್, ಪೌಡರ್ ಲಾಸ್ಟ್ ಶೇಡ್ ಆ್ಯಂಡ್ ದ ಕಲರ್ ಬಿಳಿ ಇದೆ. ಕಾಂಪ್ಯಾಕ್ಟ್ ಪೌಡರ್ ಅಲ್ಲಿ ಕವರೇಜ್ ಇರುತ್ತೆ. ಇದು ಯಾರಿಗಂತ ನೀವು ಮಾಡಿರೋದು L18 ಅವರೇ? ನಿಮ್ಮ ಲಾಸ್ಟ್ ಶೇಡ್ ಅಂತೀರಾ ಆ್ಯಂಡ್ ಈ ಥರ ನೀವು ಪೌಡರ್ ಕೊಟ್ಟರೆ ಹೇಗೆ? ಇದು ನನ್ನ ಸ್ಕಿನ್ ಟೋನಿಗಂತೂ ಸ್ವಲ್ಪನೂ ಮ್ಯಾಚ್ ಆಗಿಲ್ಲ. ನನಗಿಂತ 2 ಟೋನ್ ನೀವು ಲೈಟರ್ ಇದ್ರೂ ಇದು ಮ್ಯಾಚ್ ಆಗಲ್ಲ. ತುಂಬ ಲೈಟ್ ಸ್ಕಿನ್ ಟೋನ್ ಅವರಿಗೆ ಮಾತ್ರ ಈ ಪೌಡರ್ ಮ್ಯಾಚ್ ಆಗುತ್ತೆ. ಇದೇ ಶೇಡ್ 4 ಹೀಗಿದ್ರೆ ಶೇಡ್ 3 to 1 ಇನ್ನು ಹೇಗಿರ್ಬೋದು? ಪಾಪ ಯಾರೆಲ್ಲ ಮೀಡಿಯಮ್ ಸ್ಕಿನ್ ಟೋನ್ ಅವರು ಅಂತ 3 to ಎಲ್ಲ ಪರ್ಚೇಸ್ ಮಾಡಿದರೆ ಗಾಡ್ ನೋಸ್. ನನಗೆ ತುಂಬ 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 ಬೇಜಾರು ಕೂಡ ಆಯಿತು, ಈವನ್ ಸಿಟ್ಟು ಕೂಡ ಬಂತು ಇದನ್ನು ನೋಡಿಬಿಟ್ಟು. ಯಾಕಂದರೆ ಕಾಂಪ್ಯಾಕ್ಟಲ್ಲಿ ನಾನು ಇದನ್ನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಅದು ಇಷ್ಟು ಸಮಯದ ನಂತರ ಈಗ ಎಲ್ಲರ ಸ್ಕಿನ್ ಟೋನನ್ನು ನಾವು ಆಕ್ಸೆಪ್ಟ್ ಮಾಡ್ತಿದ್ದೀವಿ. ಈ ಟೈಮಲ್ಲಿ ಈ ಥರ ರೇಂಜಸ್ಗಳನ್ನು ತರೋದು, ಜಸ್ಟ್ 4 ಶೇಡ್, ಒಂದು 3 ಶೇಡ್, ಅದು ಕೂಡ ಡಾರ್ಕೆಸ್ಟ್ ಶೇಡ್ ಈ ಥರ ಇರೋದು ಇಸ್ ನಾಟ್ ಎಟ್ ಆಲ್ ಆಕ್ಸೆಪ್ಟೇಬಲ್. ಲೆಟ್ ಮಿ ಶೋ ಯು ಅ ಸ್ವಾಚ್ ಆಯಿತಾ. ಇದೆಲ್ಲಿ ನನ್ನ ಸ್ಕಿನ್ ಟೋನಿಗೆ ಸಿ. ಸೊ ನನ್ನ ಸ್ಕಿನ್ ಟೋನಿಗಂತೂ ಇದು ಮ್ಯಾಚೇ ಆಗಿಲ್ಲ. ಆ್ಯಂಡ್ ತುಂಬ 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 ಫ್ರೇಗ್ರೆನ್ಸ್ ಇದೆ. ನಾನು ಪ್ರೀವಿಯಸ್ L18 ಅವರ ವಿಡಿಯೋಸ್ಗಳಲ್ಲಿ ಕೂಡ ಹೇಳಿದ್ದೇನೆ, ಅವರೊಂದು ಫ್ರೇಗ್ರೆನ್ಸ್ ಹಾಕ್ತಾರೆ, ಒಂದು ಪರ್ಫ್ಯೂಮ್ ಇದ್ದಾಗ ಫ್ರೇಗ್ರೆನ್ಸ್ ಹಾಕ್ತಾರೆ. ಯಾಕೆ ಏನು ಎಂತ ಗೊತ್ತಿಲ್ಲ. ಸ್ಪಂಜ್ ಕೊಟ್ಟಿದ್ದಾರೆ, ಇಟ್ ಈಸ್ ಎನ್ ಓಕೆ ಸ್ಪಂಜ್, ಏನು ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಆಗಲ್ಲ. ಯಾಕಂದರೆ ಇದರ ಪ್ರೈಸ್ ಬಂದ್ಬಿಟ್ಟು ಜಸ್ಟ್ 110 rupees ಆ್ಯಂಡ್ 9 ಗ್ರಾಮ್ ಆಫ್ ಪ್ರಾಡಕ್ಟ್ ನಿಮಗೆ ಸಿಗುತ್ತೆ. ಬಟ್ ಯಾಕೆ 9 ಗ್ರಾಮ್ ಆಫ್ ಪ್ರಾಡಕ್ಟ್ ನಾನು ಎಲ್ಲಿಗೆ ಯೂಸ್ ಮಾಡೋದಿದ್ದಾನ? ನನಗೆ ಇದನ್ನು ಯೂಸ್ ಮಾಡಲಿಕ್ಕೆ ಆಗಲ್ಲ ಅಲ್ವಾ. ಸೊ ಸಿ, ಈ ಥರ ವೈಟ್ ಪೌಡರ್ ಇದ್ರೆ ನಾನು ಏನದು ನೋಡಿ ನನ್ನ ಮುಖದಲ್ಲಿ ಹೇಗೆ ಕಾಣಿಸ್ತಿದೆ ನಿಮ್ಗೆ ಗೊತ್ತಿದೆ ಅಲ್ವಾ. ನಾನು ಅಪ್ಲಿಕೇಶನ್ ವಿಡಿಯೋದಲ್ಲಿ ನೀವು ನೋಡ್ತಿದ್ದೀರಲ್ವಾ, ಇಟ್ ಲುಕ್ಸ್ ರಿಯಲಿ ಬ್ಯಾಡ್. ಕಮಿಂಗ್ ಟು ದ ಫಾರ್ಮುಲಾ ಆಫ್ ದ ಪೌಡರ್, ದಿಸ್ ಇಸ್ ವೆರಿ ಸ್ಟಿಫ್, ತುಂಬ ಸ್ಟಿಫ್ ಆಗಿದೆ, ಏನೂ ಕ್ರೀಮಿ ಇಲ್ಲ, ತುಂಬ ಗಟ್ಟಿ ಅನ್ನಿಸ್ತಿದೆ ಆ್ಯಂಡ್ ತುಂಬ ಡ್ರೈಯಿಂಗ್, ತುಂಬ ಪ್ಯಾಚಿ ಆಯ್ತಾ ನೋಡಿ. ಬ್ಲೆಂಡ್ ಕೂಡ ಈಸಿಲಿ ಆಗಲ್ಲ, ಮತ್ತು ಅಲ್ಲೇ ಉಳ್ಕೊಳ್ಳುತ್ತೆ, ಒಂಥರ ಇದೆ. ನನಗಂತೂ ಸ್ವಲ್ಪ ನಂಗೆ ಇಷ್ಟನೇ ಆಗಿಲ್ಲ ಈ ಪೌಡರ್. ನಂಗೆ ಯಾಕಂತ ಗೊತ್ತಿಲ್ಲ, ನನಗೆ ಸಿಟ್ಟು ಬರ್ತಿತ್ತು ನನ್ನ ಮೇಲೇ, ಯಾಕಾದರೂ ನಾನು ಅಫೋರ್ಡೆಬಲ್ ಅಂತ ಇದನ್ನು ಪರ್ಚೇಸ್ ಮಾಡಿದ್ದೆ. ಐ ಆಮ್ ಡಿಸಪಾಯಿಂಟೆಡ್, ಕಂಪ್ಲೀಟ್ಲಿ ಡಿಸಪಾಯಿಂಟೆಡ್. ಕೆಲವು ಪ್ರಾಡಕ್ಟ್ಗಳು L18 ಅವರದ್ದು ಇಸ್ ರಿಯಲಿ ಬ್ಯಾಡ್, ಕೆಲವು ಇಸ್ ಓಕೇಶ್ ಆ್ಯಂಡ್ ಗುಡ್, some are good, I don't disagree, but this was a really bad product and I regret buying this. A big no for this compact from my side. Link ನಾನು description ಅಲ್ಲಿ ಬಿಟ್ಟಿರ್ತೀನಿ, ಬಟ್ ನನಗೆ ಕೇಳಿದರೆ ಇದನ್ನು ನೀವು ಪರ್ಚೇಸ್ ಮಾಡಲಿಕ್ಕೆ ಹೋಗಬೇಡಿ. ಯಾಕಂದರೆ ಇದರಲ್ಲಿ ಶೇಡ್ಸ್ ಕೂಡ ಇಲ್ಲ ಆ್ಯಂಡ್ ಈ ಪೌಡರ್ ಕೂಡ ಅಷ್ಟೊಂದು ಚೆನ್ನಾಗಿಲ್ಲ ಆಯಿತಾ, ನನಗೆ ಇಷ್ಟನೇ ಆಗಿಲ್ಲ. ಆ್ಯಂಡ್
ನೀವು ಇದನ್ನ ಪರ್ಚೇಸ್ ಮಾಡ್ಬೇಕಂತ ಥಿಂಕ್ ಮಾಡ್ತಾ ಇದ್ರೆ ನನ್ನ ರಿವ್ಯೂ ವಿಡಿಯೋನ ಇವತ್ತು ನೋಡಿದ್ರಲ್ವಾ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಈ ವಿಡಿಯೋನ ಶೇರ್ ಮಾಡಿ. ಸೊ ದ್ಯಾಟ್ ಅವರಿಗೆ ಕೂಡ ಸ್ವಲ್ಪ ಐಡಿಯಾ ಬರಲಿ ಏನು ಪ್ರಾಡಕ್ಟ್ಸ್ ಮಾರ್ಕೆಟಲ್ಲಿ ಚೆನ್ನಾಗಿಲ್ಲ ಅಂತ. ಸೊ ಅದೇ ರೀಸನ್ಗೋಸ್ಕರ ನಾನು ಈ ರಿವ್ಯೂಸ್ ವಿಡಿಯೋಗಳನ್ನು ಮಾಡ್ತಿರೋದು. ಸೊ ನಿಮಗೆ ಇಷ್ಟ ಆಗ್ತಿದೆ ಅಂತ ಅಂದ್ಕೊಳ್ತಿದ್ದೀನಿ. ಈ ಥರ ವಿಡಿಯೋಸ್ ನಿಮಗೆ ಇಷ್ಟ ಆಗ್ತಾ ಇದ್ರೆ ಆ್ಯಂಡ್ ಸ್ಪೆಸಿಫಿಕಲಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೊಂದು ಲೈಕ್ ಕೊಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಮತ್ತೆ ಸಿಗ್ತೀನಿ ನಾಳೆ ಇನ್ನೊಂದು ವಿಡಿಯೋ ಜೊತೆ. Till then, take care. Love you all. Bye bye.